ಮಾನ್ಯ ಅಧ್ಯಕ್ಷರೇ, 4/3/2025 ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಆ ನಿಲುವಳಿ ಸೂಚನೆಯನ್ನು ನೀವು ನಿಯಮ 69ರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ. ಅದರ ಮೇಲೆ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ KPSCನಲ್ಲಿ ನೋಡಿ, ನಾನು ಆಯೋಗ ಪದೇ ಪದೇ ತಪ್ಪಾಗದ್ ಬೇಡ. ನನಗೆ ಲೋಕಸೇವಾ ಆಯೋಗ KPCC ಹೋಗಿ KPSC ಹೋಗಿ KPCC ಔಟ್ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನೀವು ಹೇಳಿ 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 KPCC ಯಾವುದು ಆಮೇಲೆ KPSC ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಎಲ್ಲರಿಗೂ. ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು. KPSC ಹೋಗಿ KPCC ಔಟ್ ಈಗ ಅಶೋಕ ಅಲ್ಲ, ಅದಕ್ಕೆ ಲೋಕಸೇವಾ ಆಯೋಗ ಅಂತ ಹೇಳ್ಬಿಡಿ. ಲೋಕಸೇವಾ ಆಯೋಗ ಓಕೆ ಬೆಸ್ಟ್. ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಮುಂದೆ ಶಾರ್ಟ್ ಟರ್ಮ್ನಲ್ಲಿ ಹೇಳೋದು ಬಿಟ್ಬಿಟ್ಟು ಲೋಕಸೇವಾ ಆಯೋಗ ಅಂತ ಹೇಳ್ತೀವಿ. ಬೆಸ್ಟ್. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಸುಮಾರು 384 ಜನರಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ. 3 ಹಂತದ ಎಕ್ಸಾಮಿನೇಷನ್ ಇರ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಮೇನ್ ಎಕ್ಸಾಮಿನೇಷನ್ನು, ಆಮೇಲೆ ಪರ್ಸನಾಲಿಟಿ ಟೆಸ್ಟ್ 3 ಹಂತದಲ್ಲಿ ನಡೀತದೆ. ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತದೆ. ಅದರಲ್ಲಿ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇರ್ತವೆ, ಕನ್ನಡದಲ್ಲೂ ಕೂಡ ಇರ್ತವೆ. ಇದು ಆಬ್ಜೆಕ್ಟಿವ್ ಟೆಸ್ಟ್. ಇದು ನಡೆಯುವಾಗ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂತೇಳಿ ಅಲ್ಲಿ ಇದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ರು. ಅದು ಗೊಂದಲ ಆಯಿತು. ಅದು ಗೊಂದಲ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ. ತಜ್ಞರ ಸಮಿತಿ, ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಲೋಕಸೇವಾ ಆಯೋಗದಲ್ಲೂ ಈ ಥರ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ, ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಅದನ್ನು ಮಾಡಿದಾಗ 10 ಕಡೆ, ಇದು ಲೋಕಸೇವಾ ಆಯೋಗದ ಕೊಟ್ಟಿರ್ತಕ್ಕಂಥ ಉತ್ತರ, ಇದು ಸರ್ಕಾರದ ಉತ್ತರ ಅಲ್ಲ. 10 ಕಡೆ ಈ ರೀತಿ ಆಗಿದೆ. 10 ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ.
ಆ ಸಮಿತಿಯವರು ಮಾಡಿ ಅದನ್ನು ಪರಿಷ್ಕೃತ ಕೂಡ ಮಾಡಿದ್ದಾರೆ. ಆಮೇಲೆ ಈ ಲೋಕಸೇವಾ ಆಯೋಗ ಏನು ಮಾಡಿದೆ ಅಂತಂದರೆ ಮರುಪರೀಕ್ಷೆ ಮಾಡಿದ್ದಾರೆ. ಮೊದಲನೇ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ 10 ದೋಷಗಳಿದ್ದಾವೆ. ಅದನ್ನು ಸರಿ ಮಾಡಿ ಪರಿಷ್ಕೃತ ಉತ್ತರವನ್ನು ಕೂಡ ಮಾಡಿದ್ದಾರೆ. ಆದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ. ಈ ಮರುಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಪರೀಕ್ಷೆ ಮಾಡಿ 2ನೇ ಸಾರಿ ದೋಷ ಇದೆ ಅಂತ ಹೇಳಿದಾಗ ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ತಜ್ಞರ ಸಮಿತಿನಲ್ಲಿ 6 ಪ್ರಶ್ನೆಗಳು ದೋಷದಿಂದ ಕೂಡಿದ್ದು ತರ್ಜುಮೆ ಮಾಡಿದ್ದವು. ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಬೇಕು ಅಂತ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಮಾಡಿ ಮಾರ್ಕ್ಸ್ ಕೊಟ್ಟು ಪ್ರಮುಖ ಪರೀಕ್ಷೆಗೆ 2ನೇ ಹಂತದ ಪರೀಕ್ಷೆಗೆ ನೋಟಿಫಿಕೇಶನ್ ಇದು ಮಾಡಿದ್ದಾರೆ. ಅವ್ರನ್ನೆಲ್ಲ 2ನೇ ಪರೀಕ್ಷೆಗೆ ಪ್ರಮುಖ ಪರೀಕ್ಷೆಗೆ ಕರೀಲಿಕ್ಕೆ ನೋಟಿಫಿಕೇಶನನ್ನು ಮಾಡಿದ್ದಾರೆ. ಈ ನೋಟಿಫಿಕೇಶನನ್ನು KETನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಕೆಲವು ಅಭ್ಯರ್ಥಿಗಳು. KETನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅವರು ಇನ್ನೂ ಕೂಡ ಅಂತಿಮವಾಗಿ ತೀರ್ಪನ್ನು ಕೊಟ್ಟಿಲ್ಲ. ಇಟ್ ಇಸ್ ಪೆಂಡಿಂಗ್. ಇವ್ರಿಗೆಲ್ಲ ಗೊತ್ತಿದೆ, ಮಾನ್ಯ ಸದಸ್ಯರಿಗೆಲ್ಲ ಗೊತ್ತಿದೆ, ಕರ್ನಾಟಕ ಲೋಕಸೇವಾ ಆಯೋಗ (1951ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಸಂವಿಧಾನ ಜಾರಿಗೆ ಬಂದ ಮೇಲೆ 18/5/1951 18/5/1951ರಲ್ಲಿ ಸಂವಿಧಾನ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ಈ ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, DYSPಗಳು, ಇಂಥ ಅಧಿಕಾರಿಗಳನ್ನು ಮಾಡ್ತಕ್ಕಂಥದ್ದು. ನಾನು ಒಪ್ಕೊಳ್ತೇನೆ, KPSCನಲ್ಲಿ ಅನೇಕ ಸಾರಿ ಕೋರ್ಟ್ಗಳಿಗೆ ಹೋಗಿರ್ತಕ್ಕಂಥದ್ದು, ಹಗರಣಗಳಾಗಿರ್ತಕ್ಕಂಥದ್ದು. ನಾನು ಇಲ್ಲ ಅಂತ ಅಲಗಳೆಯಕ್ಕೆ ಹೋಗಲ್ಲ. ಯಾಕಂತಂದರೆ ಅಶೋಕ್ ಅವರು ಮಾತನಾಡ್ತಾ
ಇದು ಒಂದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಐ ಆಮ್ ಡೋಂಟ್ ಡಿನೈ ಯುವರ್ ಈ ಹೊರಡಿಸಿದೆಯಲ್ಲ ಇದನ್ನು ಅಲ್ಲಗಳಿಯಲ್ಲ. ಯಾಕಂತಂದರೆ ಅನೇಕ ಸಾರಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, KITಗೆ ಹೋಗಿರ್ತಕ್ಕಂಥದ್ದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಅಶೋಕ್ ಅವರು ಆರೋಪ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ಆದರೆ ನೀವು ಎಷ್ಟು ಸಲಹೆಗಳನ್ನು ಕೊಡಬೇಕಾಗಿತ್ತೋ ಅಷ್ಟು ಸಲಹೆಗಳು ಕೊಡಲಿಲ್ಲ. ಯಾಕಂದರೆ ನಮ್ಮದು ಉದ್ದೇಶ, ನಿಮ್ಮದು ಉದ್ದೇಶ ಕರ್ನಾಟಕ ಲೋಕಸೇವೆಗೆ ಸರ್ ಹೋಗ್ಬೇಕು. ಅಲ್ಲಿ ದಕ್ಷತೆ ಇರ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥ ಅಧಿಕಾರಿಗಳು ಸೇವೆ ಮಾಡಲಿಕ್ಕೆ ಆಯ್ಕೆ ಆಗಬೇಕು. ಯಾಕಂತಂದರೆ ಅವರು 30-35 ವರ್ಷ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಬಲಿಯಾಗಬಾರ್ದು. ಭ್ರಷ್ಟಾಚಾರ KPSCಯಿಂದ ಹೊರಗಡೆ ಹೋಗಿ ಭ್ರಷ್ಟಾಚಾರದಿಂದ ಆಯ್ಕೆ ಆಗ್ತಕ್ಕಂಥ ಪದ್ಧತಿ ಸರಿಯಿಲ್ಲ. ನಾನು ಕೂಡ ಅದನ್ನು ಖಂಡತುಂಡವಾಗಿ ಖಂಡಿಸ್ತೇನೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇದು ಒಂದು ಸಂವಿಧಾನಿಕ ಸಂಸ್ಥೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ ಅಂತ ಅನಿಸುತ್ತೆ. ಯಾಕಂದರೆ ಆರ್ಟಿಕಲ್ 315 ಕೆಳಗಡೆ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ಆರ್ಟಿಕಲ್ 315ರಿಂದ 323ವರೆಗೆ ಲೋಕಸೇವಾ ಸಂಸ್ಥೆ ಬಗ್ಗೆನೇ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ. ಸರ್ಕಾರಕ್ಕೆ ಸೀಮಿತವಾದಂಥ ಅಧಿಕಾರ ಇರ್ತಕ್ಕಂಥದ್ದು. ನಾವು ಮೇಲಿಂದ ಮೇಲೆ ನೀವು ಲೋಕಸೇವಾ ಆಯೋಗದವರು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತೇಳಿ ಆದೇಶಗಳನ್ನು ಕೊಡಲಿಕ್ಕೆ ಬರಲ್ಲ. ಅದರಿಂದ ನಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಈಗ ನಾನು 2013ರಲ್ಲಿ 13 ಜುಲೈ ನಾವು ಆಗ್ತಾನೆ ಅಧಿಕಾರಕ್ಕೆ ಬಂದಿದ್ದು. ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಜುಲೈ ತಿಂಗಳಲ್ಲಿ ಓಟಾ ಅಂತೇಳಿ ಅವರು ರಿಟೈರ್ಡ್ IAS ಆಫೀಸರ್ ಓಟಾ ಅವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ ಈ ಸುಧಾರಣೆ ಮಾಡಲಿಕ್ಕೋಸ್ಕರ. ಅದರಲ್ಲಿ ಕೌಶಿಕ್ ಮುಖರ್ಜಿಯವರು ಮೆಂಬರು, ಮತ್ತು ಸಂಜೀವ್ ಕುಮಾರ್ ಅನ್ನೋರು ಇನ್ನೊಬ್ಬರು ಮೆಂಬರು. ಸಂಜೀವ್ ಕುಮಾರ್ ಅವತ್ತು DPRನ ಸೆಕ್ರೆಟರಿ ಆಗಿದ್ದರು. ಆಮೇಲೆ ಕೌಶಿಕ್ ಮುಖರ್ಜಿಯವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು. ಕೌಶಿಕ್ ಮುಖರ್ಜಿಯವರು ಸರ್ಕಾರದ ಅಪರ ಕಾರ್ಯದರ್ಶಿ, ಸಂಜೀವ್ ಕುಮಾರ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಓಟಾ ಅವರು ಚೇರ್ಮನ್ ಆಗಿದ್ದರು. ಅವರು ಕೆಲವು ಶಿಫಾರಸುಗಳನ್ನು ಮಾಡಿದರು. ಅವರಿಗೆ 45 ದಿನ ಟೈಮ್ ಕೊಟ್ಟಿದ್ದು. ಅಷ್ಟರೊಳಗಡೆ ಅವರು
ವರದಿ ಕೊಟ್ಟಿದ್ದರು, ಶಿಫಾರಸುಗಳನ್ನು ಕೂಡ ಕೊಟ್ಟಿದ್ದರು. ಬದಲಾವಣೆ ಮಾಡಲಿಕ್ಕೆ ಏನೇನು ಬದಲಾವಣೆ ಮಾಡಬೇಕು ಅಂತಲೂ ಕೂಡ ಹೇಳಿದರು. ಅವರ ಎಲ್ಲ ಶಿಫಾರಸುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಬಹುತೇಕ ಶಿಫಾರಸುಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇದು ಮೊದಲನೇ ಹಂತದಲ್ಲೇ ಮಾಡೋದು. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಮೊದಲನೇ, ಯಾಕಂತಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಆಯ್ಕೆ ಮಾಡ್ತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗದವರು ಆಯ್ಕೆ ಮಾಡ್ತಕ್ಕಂಥ ಅವರು ಸರ್ಕಾರಿ ಸೇವೆಗೆ ಬರ್ತಕ್ಕಂಥವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಒಳ್ಳೆಯ ಹೆಸರನ್ನು ತರಬೇಕು, ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು, ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವರ ಮತ್ತು ಆಯ್ಕೆ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಉದ್ದೇಶ ಇದೆ, ಮುಂದೆನೂ ಕೂಡ ಉದ್ದೇಶ ಇದೆ. ನಾವು ಓಟಾ ಸಮಿತಿಯನ್ನು ಮಾಡಿ ಅವರ ಶಿಫಾರಸುಗಳನ್ನು ಮಾಡದೇ ಸುಧಾರಣೆ ಮಾಡಲಿಕ್ಕೋಸ್ಕರ ಅದನ್ನು ರಿಪೋರ್ಟ್ ಕೊಟ್ಟ ಮೇಲೆ ಕೆಲವನ್ನ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದವು. ಆದರೂ ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಯಿಂದ ಗೊತ್ತಾಗ್ತದೆ. ಇತ್ತೀಚಿನ ಬೆಳವಣಿಗೆಗಳಿಂದ ಗೊತ್ತಾಗ್ತದೆ. ಆಮೇಲೆ ತಜ್ಞರ ಸಮಿತಿ ಕೊಟ್ಟಂತ ವರದಿಯನ್ನು ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಲೋಕಸೇವಾ ಆಯೋಗ ಒಪ್ಪಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ನಿಂದ ಒಂದು ಡಿಸಿಷನ್ ಕೂಡ ಬಂದಿದೆ. ಅದು ಯಾವ ಡಿಸಿಷನ್ ಅಂತಂದರೆ, ಉತ್ತರ ಪ್ರದೇಶ ಸರ್ವಿಸ್ ಕಮಿಷನ್ ವರ್ಸಸ್ ರಾಹುಲ್ ಸಿಂಗ್ ಅಂತ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೇಸ್ ಸಂಖ್ಯೆ CA ನಂಬರ್ 5838/2018 ಇದು 14/6/2018 ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅಂದರೆ ತಜ್ಞರ ಸಮಿತಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆ ತಜ್ಞರ ಸಮಿತಿ ಕೊಟ್ಟಂಥ ವರದಿಯನ್ನು ಒಪ್ಕೋಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ರಾಹುಲ್ ಸಿಂಗ್ ಅನ್ನವರು ಕೇಸ್ ಹಾಕಿ ಅದನ್ನು ಇದು ಮಾಡಿದ್ದಾರೆ. ಯಾಕಂತಂದರೆ ತಜ್ಞರ ಸಮಿತಿ ಕೊಡ್ತಕ್ಕಂಥ ವರದಿ ಇದೆಯಲ್ಲ, ಅವ್ರ ತಜ್ಞರೇ ಹೊರತು ನಾವು ವಿ ಆರ್ ನಾಟ್ ದಿ ಎಕ್ಸ್ಪರ್ಟ್ಸ್ ಆಫ್ ದಿ ಸಬ್ಜೆಕ್ಟ್. ಸೊ ಅದನ್ನು ಡಿಸ್ಪ್ಯೂಟ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲೂ ಕೂಡ 2 ಸಾರಿ ತಜ್ಞರ ಸಮಿತಿ ಮಾಡಿದ್ದಾರೆ. ಒಂದು ಸಮಿತಿ ವರದಿ ಕೊಡ್ತದೆ, ತಜ್ಞರ ಸಮಿತಿ 10 ತಪ್ಪುಗಳಾಗಿದ್ದಾವೆ, ಆ 10 ತಪ್ಪುಗಳನ್ನು ಸರಿಪಡಿಸಬೇಕು ಅಂತೇಳಿ ಪರಿಷ್ಕೃತ ಮಾಡಿದ್ದಾರೆ. ಆಮೇಲೆ 2ನೇ ಪರೀಕ್ಷೆ ಮಾಡಿದ್ದಾರೆ, ಅದನ್ನು ಒಪ್ಕೊಂಡಿಲ್ಲ, ಅದರ ಪ್ರಕಾರ ಹೋಗಿಲ್ಲ. 2ನೇ ಪರೀಕ್ಷೆ ಅದು ಲೋಕಸೇವಾ ಮಾಡಿರೋದು, ನಾವಲ್ಲ, ಲೋಕಸೇವಾ ಆಯೋಗದವರು ಮಾಡಿರೋದು. ಆಮೇಲೆ
ಎರಡನೇ ಪರೀಕ್ಷೆನಲ್ಲೂ ಕೂಡ ತಜ್ಞರ ಸಮಿತಿ ಮಾಡಿದ್ದಾರೆ. ಅವರು ಮಾಡಿದರೆ 6 ತಪ್ಪುಗಳಾಗಿದ್ದಾವೆ. 6 ತಪ್ಪುಗಳು ಆಗಿ ಅವಕ್ಕೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅವರಿಗೆ ಅಂತ ಹೇಳಿದ್ದಾರೆ. ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಿ, ಅದು ಗ್ರೇಸ್ ಮಾರ್ಕ್ಸು ಕನ್ನಡದವ್ರಿಗೆ ಅಷ್ಟನೋ ಅಥವಾ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್? ಎಲ್ಲರಿಗೂ ಗ್ರೇಸ್ ಮಾರ್ಕ್ಸು ತಜ್ಞರ ಸಮಿತಿ ಶಿಫಾರಸು ಮಾಡಿದೆಯಲ್ಲ, ಅದು ಯಾರು 384 ಜನ ಅಭ್ಯರ್ಥಿಗಳಿದ್ದರು, ಪರೀಕ್ಷೆ ತಗೊಂಡಿದ್ರು, ಅವ್ರು ಎಲ್ಲರಿಗೂ 384 ಜನ ಪರೀಕ್ಷೆ ತಗೊಂಡಿದ್ರು. ಅತ್ತಾನೆ ನೀವು ಪ್ರಸ್ತಾಪ ಮಾಡಿರೋದು. ಅವ್ರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಪ್ರಶ್ನೆಗಳು ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೂ. ಮತ್ತು ಇನ್ನೊಂದು ಸರ್ವೆ ಏನಪ್ಪ ಅಂತಂದರೆ, ಒಂದು 2023-24ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ತಗೊಂಡಿರ್ತಾರಲ್ಲ, ಅವರು ಎಷ್ಟು ಜನ ತುಲನೆ ಮಾಡಿದ್ದಾರೆ, ಇದು ಈ ತುಲನೆ ಮತ್ತು ಅದು ಹಿಂದೆ ಆಗಿರ್ತಕ್ಕಂಥದ್ದು, ಅದು ಮಾಡಿದಾಗ 6.5% ಈಗಲೇ ಜಾಸ್ತಿ ಕನ್ನಡಿಗರು ಬಂದಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಇದು ಲೋಕಸೇವಾ ಆಯೋಗದವ್ರು ಹೇಳಿರೋದು, ನಾನಲ್ಲ, ಲೋಕಸೇವಾ ಆಯೋಗದವ್ರು ಹೇಳಿರೋದು. ಸೊ ಹಂಗಾಗಿ ಇವರು ವರದಿ ಕೃಪಾಂಕಗಳನ್ನು ಕೊಟ್ಟ ಮೇಲೆ ಅದನ್ನು ಘೋಷಣೆ ಮಾಡಿ ಅನೌನ್ಸ್ ಮಾಡಿ ಆಮೇಲೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ನೋಟಿಫಿಕೇಶನ್ ಏನು ಇಶ್ಯೂ ಮಾಡ್ತಾರೆ, ನೀವೆಲ್ಲ ಮೇಯ್ನ್ ಎಕ್ಸಾಮಿನೇಷನ್ ಬರೀರಿ ಅಂತ ಕರೀತಾರೆ. ಮೇಯ್ನ್ ಎಕ್ಸಾಮಿನೇಷನ್ ಕರೀದು ಯಾರಿಗೆ? 1:15. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಪರೀಕ್ಷೆಯಲ್ಲಿ ಬರೆದು 1:15 ಅಷ್ಟು ಮಾತ್ರ ಕರೀತಾರೆ, ಎಲ್ಲರೂ ಕರೆಯಲ್ಲ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡವ್ರಿಗೆಲ್ಲ ಕರೆಯಲ್ಲ. 1:15 ಅವ್ರು ಅಷ್ಟು ಜನ ಕರೀತಾರೆ. ಆದರೆ ಈ 1:15 ಜನ ಪರೀಕ್ಷೆ ತಗೊಂಡಿದ್ರು, ಬಂದ್ರಲ್ಲಿ ಮೇಯ್ನ್ ಎಕ್ಸಾಮಿನೇಷನ್ಗೆ ಕರೆದಿರಲ್ಲ, ಇವರು KITಗೆ ಹೋಗ್ತಾರೆ. KITಗೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ತಾರೆ. KIT ಅವರು ಇನ್ನೂ ತೀರ್ಪು ಕೊಟ್ಟಿಲ್ಲ, ಅಂತಿಮವಾದಂಥ ತೀರ್ಪು ಕೊಟ್ಟಿಲ್ಲ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನಾನು ಇನ್ನೊಂದು ಅಶೋಕ್ದವರು ಹೇಳಿದಂಥ ಮಾತನ್ನು ಒಪ್ಕೊಳ್ತೀನಿ. ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಸುಮಾರು 25 ಕೋಟಿ ಜನ ಇದ್ದಾರೆ, ಕರ್ನಾಟಕದಲ್ಲಿ 6.5 ಕೋಟಿ ಅಂತ ಹೇಳಿದರೆ, ನನ್ನ ಪ್ರಕಾರ 7 ಕೋಟಿ ಜನ ಇರೋದು ಕರ್ನಾಟಕದಲ್ಲಿ. ಈಗಿನ ಜನಸಂಖ್ಯೆ ಆಧಾರದ ಮೇಲೆ ಹೇಳೋದಾದರೆ 7 ಕೋಟಿ ಜನ ಇದ್ದಾರೆ, ಅವರು 6.5 ಕೋಟಿ ಅಂತ ಹೇಳಿದ್ದಾರೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್. ಅವರಿಗೆ ನೀವು ಕರ್ನಾಟಕದಲ್ಲಿ 16 ಜನ ಮೆಂಬರ್ಗಳಿದ್ದಾರೆ, ಉತ್ತರ ಪ್ರದೇಶದಲ್ಲಿ 8 ಜನ ಇದ್ದಾರೆ, ಅಲ್ಲಿ 25 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಬರೀ 8 ಜನ ಮೆಂಬರ್ಗಳಿದ್ದಾರೆ. ಕರ್ನಾಟಕದಲ್ಲಿ 16 ಜನ ಇದ್ದಾರೆ ಅಂತ. ಇದು 3 ಜನದಿಂದ ಪ್ರಾರಂಭ ಆಯಿತು. ಗುಂಡಪ್ಪ ಗೌಡರು ಮೊದಲನೇ ಅಧ್ಯಕ್ಷರು, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಗುಂಡಪ್ಪ ಗೌಡ ಅಂತ. ಆಗ 3 ಜನ ಸದಸ್ಯರಿದ್ದರು, ಈಗ 16 ಜನ ಆಗಿದ್ದಾರೆ. 51ನೇ ಇಸ್ವಿನಲ್ಲಿ 3 ಜನರು,
ಈಗ ಪ್ರತಿ ಸಾರಿನೂ ಹೆಚ್ಚಾಗಿ ಹೋಗಿ 16 ಜನಕ್ಕೆ ಬಂದು ತಲುಪಿದೆ. ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ, ನಿಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ಅದನ್ನು 13+1 ಇದ್ದದನ್ನ 15+1 ಮಾಡೋದು. ಸೊ ಹೆಚ್ಚು ಸದಸ್ಯರಿದ್ದಾರೆ ಲೋಕಸೇವಾ ಆಯೋಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಒಪ್ಕೊಳ್ತೇನೆ. ನಾನು ಮುಂದಿನ ದಿನಗಳಲ್ಲಿ ಈ ಸದಸ್ಯರನ್ನು ಕಡಿಮೆ ಮಾಡಲಿಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಉಪಾಧ್ಯಕ್ಷರೇ, ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ಅಂತ ಅಶೋಕ್ ಅವರು ಮಾಡಿರ್ತಕ್ಕಂಥ ಆರೋಪ. ಇಲ್ವಾ? ನೀವು ಅದು ಮಾಡಿಲ್ವಾ? 25 ಕೋಟಿ ಇಲ್ಲ ಯಾಕೆ ಅಂತ ಕೇಳಿದ್ದೀನಿ. 6 ಜನ ಅಲ್ಲ, 8 ಅಲ್ವಾ? 8 ಇಟ್ಕೊಳ್ಳಿ. 8ಅಪ್ಪ. 25 ಕೋಟಿಗೆ ಇಲ್ಲಿ 7 ಕೋಟಿ. ಆಯ್ತಾ, ನಾನು ಹೇಳಿದ್ನೆಲ್ಲ ಒಪ್ಕೊಂಡಿದ್ದೀನಲ್ಲ, ಸರಿ ಇಲ್ಲ ಇದು. ಅಲ್ಲಿ 25, ಈಗ ಕೇರಳದಲ್ಲಿ 18 ಜನ ಇದ್ದಾರೆ, 17+1 ಇದ್ದಾರೆ. ಬೇರೆ ರಾಜ್ಯಗಳಲ್ಲೆಲ್ಲ 5, 4, 3, 8, 9 ಈ ಥರ ಎಲ್ಲ ಇದ್ದಾರೆ. ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ. ನಮ್ಮ ರಾಜ್ಯದಲ್ಲಿ 15+1 ಇದೆ. ಇದಕ್ಕೆ ಕಡಿಮೆ ಮಾಡಲಿಕ್ಕೆ ನಾವು ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತೀವಿ. ಮಾಡಬೇಕು ಬೇಡ ಏನೋ ಅಶೋಕ್ ಅವರೇ, ನೀವು ಹೇಳೋದನ್ನೇ ಮಾಡ್ತೀವಿ. ನೋಡಪ್ಪ, ಪ್ರಾಮಾಣಿಕವಾಗಿ ನಾವು ನೀವೆಲ್ಲ ಇದು ಮಾಡಬೇಕು ನೋಡಿ. ಇದು ಸುಮ್ಮನೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬಾರ್ದು. ಕರ್ನಾಟಕ ಲೋಕಸೇವಾ ಆಯೋಗ ನಿಮ್ಮ ಕಾಲದಲ್ಲಿ, ಅದ್ರ ಹಿಂದೆ ನಮ್ಮ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಇದು ಅವ್ಯವಹಾರಗಳು ನಡೆದಿದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಲ್ಗಳೆಯೋಕ್ಕಾಗಲ್ಲ. ಅದಕ್ಕೆ ಹೇಗೆ ಸರ್ ಮಾಡಬೇಕು ಹೇಳಿ ನೀವೇ. ನೀವು ಹೆಂಗೆ ಇದನ್ನು ಸರ್ ಮಾಡೋದು ಹೆಂಗೆ? ನಮಗೂ ಸರ್ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಓಟ ಅವರ ಸಮಿತಿ ಕಮಿಟಿ ಮಾಡಿದ್ದದು. ಆ ಕಮಿಟಿ ಮಾಡಿ ಕೆಲವು ಶಿಫಾರಸುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಮಾಡಿದ್ದೀವಿ, ಮಾಡಬಾರ್ದು ಅಂತೇನಿಲ್ಲ. ಈಗಲೂ ಮಾಡೋಕ್ಕೆ ತಯಾರಾಗಿದ್ದೀವಿ. ಈಗಲೂ ಮಾಡೋಕ್ಕೆ ತಯಾರಾಗಿದ್ದೀವಿ. ಈಗಲೂ ಕೆಲವು ಸುಧಾರಣೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಾವು. ಏನು ಸುಧಾರಣೆಗಳು? ಈಗ ನಿಯಮಾವಳಿಗಳು 57ರಲ್ಲಿ ಇಸ್ವಿನಲ್ಲಿ ನಿಯಮಾವಳಿಗಳು ಮಾಡಿದ್ದಾರೆ. ಆ ನಿಯಮಾವಳಿಗಳಿಗೆ ತಿದ್ದುಪಡಿ ಎಲ್ಲ ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. 59ರಲ್ಲಿ ಒಂದು ಆಕ್ಟ್ ಮಾಡಿದ್ದಾರೆ, ಅದಕ್ಕೆ ಅಮೆಂಡ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿ ವರ್ಷವೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲ ಪ್ರಾಧಿಕಾರಿಗಳಿಗೆ, ಆಯ್ಕೆ ಪ್ರಾಧಿಕಾರಿಗಳಿಗೆ ಮೊದಲೇ ತಿಳಿಸಬೇಕು. ಅದಕ್ಕೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಈ ಡೇಟ್ಗಳು ಬೇಕು ಅಂದರೆ, ಪರೀಕ್ಷೆ ಯಾವಾಗ ನಡೀತು ಇವೆಲ್ಲ ಹೇಳ್ಬೇಕು ಅಂತಂದರೆ ಹೇಳ್ತೀನಿ. ಬೇಡ ಅಲ್ಲ? ಅವಶ್ಯಕತೆ ಇಲ್ಲ ಬಿಡಿ ಸರ್. ಅವಶ್ಯಕತೆ ಇಲ್ಲ. ಇಲ್ಲ ಸರ್. ಹಾಂ. ಸೊ ಸುಪ್ರೀಂ ಕೋರ್ಟ್ ಮುಂದೆ ಅಲ್ಲ, ಇದ್ರ ಮುಂದೆ ಎಂಥದ್ದು, KIT ಮುಂದೆ ಕೇಸು ಈಗ ಇತ್ಯರ್ಥ ಆಗಬೇಕಾಗಿದೆ. ಇವರು ಕನ್ನಡ ಮಾಧ್ಯಮ ಒಂದಂತೂ ಒಪ್ಕೋಬೇಕು, ನಾವು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರಲ್ಲ, ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಇಂಗ್ಲೀಷ್ನಲ್ಲಿ ಮಾಡಿಬಿಡ್ತಾರೆ.
ಆಮೇಲೆ ಕನ್ನಡಕ್ಕೆ ಮಾಡೋದು. ನಾನು ಅನೇಕ ಸಾರಿ ಹೇಳಿದ್ದೀನಿ, ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡಿ, ಆಮೇಲೆ ಇಂಗ್ಲೀಷಿಗೆ ತರ್ಜುಮೆ ಮಾಡಿ. ಆಗ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಕನ್ನಡದಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ. ನಾನು ಈಗಲೂ ಹೇಳ್ತೀನಿ, ಈಗಲೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅವರಿಗೆ ಸೂಚನೆಯನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ಮೊದಲು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ, ನಂತರ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ. ಆಗ ಯಾಕಂದರೆ ನಮ್ಮಲ್ಲಿ ಕನ್ನಡದ ಪಂಡಿತರೇ ಇವರೆಲ್ಲ ಮಾಡಿರ್ತಕ್ಕಂಥ ತಪ್ಪುಗಳು ಇವು. ಕನ್ನಡ ಮಾಧ್ಯಮದಲ್ಲಿ ತಪ್ಪುಗಳಾಗಬೇಕಾದ್ರೆ ಯಾಕೆ ತಪ್ಪುಗಳಾಯ್ತವೆ? ಅದರ ಅರ್ಥ ಏನು? ಕನ್ನಡದಲ್ಲಿ ಜ್ಞಾನ ಕಡಿಮೆ ಇದೆ ಅಂತ ಅಲ್ಲ. ನೀವು ಕನ್ನಡ ತರ್ಜುಮೆ ಮಾಡುವಾಗ, ಕನ್ನಡಕ್ಕೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತಪ್ಪುಗಳನ್ನು ಮಾಡಿದರೆ ಸರಿಯಾಗಿ ಕನ್ನಡ ಜ್ಞಾನ ಇರ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥದ್ದು ಮಾತಾಡಿದ್ರೆ, ಅದಕ್ಕೋಸ್ಕರನೇ ನಾವು ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಒಂದು ಸಲಹೆಯನ್ನು ಕೊಡಬೇಕು ಅಂತ ಇದ್ದೀನಿ. ಈಗ KPSC ಅವರಿಗೆ ಪೂರಕ ಒಂದು ಸೂಚಿಕೆಯನ್ನು ಕೊಡಬೇಕು ಅಂತ. KS ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಈ ತರ್ಜುಮೆ ಮಾಡುವಾಗ ಭಾಷಾಂತರದಲ್ಲಿ ಇದ್ದಿರ್ತದಲ್ಲ, ಅದಕ್ಕೆ ಈ ತಜ್ಞರಿದ್ದಾರಲ್ಲ, ತರ್ಜುಮೆ ಮಾಡಿ ತಪ್ಪು ಮಾಡ್ತಾರಲ್ಲ, ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸೂಚನೆ ಕೊಡಬೇಕು ಅಂತ ಮಾಡಿದ್ದೀನಿ. ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಭಾಷಾಂತರಕಾರರ ಲೋಪ ಇದ್ದರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ, ಆಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ತಗೊಳ್ಳಿ ಅಂತ ಸೂಚಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನು ಮುಂದೆ ಕನ್ನಡದಲ್ಲಿ ಮೊದಲು ಪ್ರಶ್ನೆಗಳನ್ನು ತಯಾರು ಮಾಡಿ, ಆಮೇಲೆ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಅಂತ ಸೂಚನೆ ಕೊಡಬೇಕು ಅಂತ ಇದ್ದೀನಿ. ಅದರಿಂದ ಇದು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಆಮೇಲೆ ಎರಡನೇ ವಿಚಾರ ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ. ಅದರಲ್ಲಿ 25 ಕಾರ್ಯಪಾಲಕ, ಸಹಾಯಕ ಕಾರ್ಯಪಾಲಕ ಅಲ್ಲ, AEEಗಳು ಅವರು ಪರೀಕ್ಷೆ 31/1/2024 ನಡೆದಿದೆ.
25 ಜನಕ್ಕೆ AEEಗಳು. ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಎನ್ನುವರು 25/9/2003 ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿರ್ತಾರೆ ಅವರು. ಇದು 31/1/2024 25 ಜನ ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಾವಿಷನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಆನಂದ್ ಸಿದ್ದಾರೆಡ್ಡಿ ಅನ್ನೋರು 25/9/23 ಒಂದು ಆಕ್ಷೇಪಣೆಯನ್ನು ಪರಿಶೀಲಿಸುವ ಸಲುವಾಗಿ ಆಯೋಗದಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಆಗ ಒಂದು ಆಯೋಗದಲ್ಲಿ ಒಂದು ಸಮಿತಿ ಮಾಡ್ತಾರೆ, ಅಲ್ಲಿ ಸದಸ್ಯರನ್ನೇ ಒಂದು ಸಮಿತಿ ಮಾಡ್ತಾರೆ. ಅವರು ಒಂದು ಅಂತಿಮ ವರದಿ ಕೊಡ್ತಾರೆ. ಏನಂತ ವರದಿ ಕೊಡ್ತಾರೆ ಅಂತಂದ್ರೆ 10 ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವುದು. ಅಂದರೆ ಮಾಲ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವರಿಗೆ 10 ಜನ ಅಭ್ಯರ್ಥಿಗಳಿಗೆ ಅವ್ರನ್ನ ಪರೀಕ್ಷೆಯಿಂದ ರದ್ದು ಮಾಡಬೇಕು. ಅವ್ರನ್ನೆಲ್ಲ ಟೋಟಲ್ ಆಗಿ ರದ್ದು ಮಾಡಬೇಕು. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು ಅಂತ ಶಿಫಾರಸು ಮಾಡ್ತಾರೆ. ಇನ್ನು ಉಳಿದ ಕಳಂಕರಹಿತ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಜಾರಿ ಮಾಡುವುದು ಅಂತ ಮಾಡ್ತಾರೆ. ಶಿಫಾರಸು ಜಾರಿ ಮಾಡಿ ಉಳಿದವರಿಗೆ. 3ನೇ ಶಿಫಾರಸು ಸದರಿ ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಹೆಚ್ಚಿನ ತನಿಖೆಯನ್ನು ಪೊಲೀಸ್ CID ಮುಖಾಂತರ ಮಾಡಿಸುವುದು, ತನಿಖೆ ಮಾಡಿಸೋದು ಅಂತ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಒಬ್ಬ ವಿಶ್ವಾಸನವನು ಆಯ್ಕೆಯಾಗಿದ್ದಂಥ ಅಭ್ಯರ್ಥಿ ವಿಶ್ವಾಸ್ ಇವರು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ದಾವೆ ಹಾಕ್ತಾರೆ. ಅದರಲ್ಲಿ ರಿಟ್ ಪಿಟಿಷನ್ ನಂಬರ್ 5310/2025 VP ನಂಬರ್ 5310/2025. ಇದರಲ್ಲಿ ದಾಖಲು ಮಾಡಿದ ಮೇಲೆ ಹೈಕೋರ್ಟ್ನವರು ಏನು ಆದೇಶ ಮಾಡಿದ್ದಾರೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ನೀಡಿದೆ. ಹೈಕೋರ್ಟ್ನವರು ಕೊಟ್ಟಿರೋದು. ಈ ಪ್ರಕರಣ ಈಗ 2 ಪ್ರಕರಣಗಳು ಇದ್ದಾವೆ. ಒಂದು KIT ಮುಂದೆ ಇದೆ, ಒಂದು ಹೈಕೋರ್ಟ್ ಮುಂದೆ ಇದೆ. KITನಲ್ಲೂ ಕೂಡ ಏನು ತೀರ್ಪು ಕೊಟ್ಟಿಲ್ಲ, ಅದು ಪೆಂಡಿಂಗ್ ಇದೆ. ಹೈಕೋರ್ಟ್ನವರು ಈ ಕೇಸ್ನಲ್ಲಿ ಇದು ಕೊಟ್ಟಿದ್ದಾರೆ. ಸೊ 384 ಜನ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅವರಲ್ಲೂ ಕೋರ್ಟ್ನಲ್ಲಿದೆ. ಈ 25 ಸಹಾಯಕ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇಲ್ಲೂ ಕೂಡ ಪೆಂಡಿಂಗ್ನಲ್ಲಿದೆ. ಸೊ ಇದನ್ನ ನಾವು ಈಗ ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ನಂಬರ್ 1
ನಾನು ಮೊದಲೇ ಹೇಳದಂತೆ ಇದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ನಾವು ಮೇಲಿಂದ ಮೇಲೆ ಆದೇಶಗಳನ್ನ ಕೊಡೋಕ್ಕಾಗಲ್ಲ, ಹಿಂಗೇ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಏನಲ್ಲ. ಹಾಗಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೇಕು. ಅಶೋಕ ಅವರು ಪ್ರಶ್ನೆ ಮಾಡಿದ್ರೆ ನಾವು ಸುಮ್ಮನೆ ಉತ್ತರ ಏನು ಕೊಡಲ್ಲಪ್ಪ, ದಿಸ್ ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಒಟ್ಟಾರೆಯಾಗಿ ಕರ್ನಾಟಕ ಲೋಕ ಸೇವಾ ಆಯೋಗ ಸುಧಾರಣೆ ಆಗಬೇಕು. ಇದಕ್ಕೆ ನಿಮ್ಮೇನು ಸಲಹೆಗಳು ಕೊಡ್ತೀರಿ ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಮಾಡೋದೆಲ್ಲ ಸರಿ, ಕರ್ನಾಟಕ ಲೋಕ ಸೇವಾ ಆಯೋಗ ಮಾಡೋದೆಲ್ಲ ಸರಿ ಅಂತ ಹೇಳ್ಕೊಳ್ಳಿಕ್ಕೆ ತಯಾರಾಗ. ಇವು ಕೋರ್ಟ್ನಲ್ಲಿದ್ದಾವೆ, ಅದು ಬೇರೆ ಪ್ರಶ್ನೆ. ಆದರೆ ಜನರಲ್ ಆಗಿ ಸುಧಾರಣೆ ಆಗಬೇಕು ಅಂತ ನೀವೇನು ಸಲಹೆಗಳು ಕೊಡ್ತೀರಿ ಆ ಸಲಹೆಗಳನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದೆ. ಇದು ಕೋರ್ಟ್ನಲ್ಲಿರೋದ್ರಿಂದ ನಾವು ಏನೇ ನಿರ್ಣಯಗಳನ್ನು ಮಾಡಿದ್ರೂ ಕೂಡ ಇದು ಸಬ್ಜುಡಿಸ್ ಆಗುತ್ತೆ. ಸೊ ಒಂದು ಕೋರ್ಟ್ನಲ್ಲಿ ಬರಲಿ ಆದೇಶ, ಬಂದಮೇಲೆ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡೋಣ. ಇಫ್ ನೆಸೆಸರಿ ನಾನು ವಿರೋಧ ಪಕ್ಷದ ಎಲ್ಲ ನಾಯಕರುಗಳ ಕುರಿತು ಮಾತಾಡೋಕ್ಕೆ ತಯಾರಾಗಿದೆ, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ತಯಾರಾಗಿದೆ. ಒಟ್ಟಾರೆಯಾಗಿ ಇದು ಒಂದು ಇಂಪಾರ್ಟೆಂಟ್ ಸಂಸ್ಥೆ. ಯಾಕಂತಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ ಸಿ ಈ 3 ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಆಯ್ಕೆ ಮಾಡ್ತಕ್ಕಂಥ ಸಂಸ್ಥೆ. ಅಲ್ಲಿ ಪ್ರಾಮಾಣಿಕವಾಗಿರೋರು ಬರದೇ ಹೋದರೆ, ಆಯ್ಕೆ ಟ್ರಾನ್ಸ್ಪರೆಂಟ್ ಆಗಿಲ್ಲದೆ ಹೋದರೆ ನಾವು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ, ದಕ್ಷ ಅಧಿಕಾರಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಮಾಣಿಕ ಅಧಿಕಾರಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಇಷ್ಟೇ ಹೇಳ್ತೀನಿ, ಎರಡೂ ಪ್ರಕರಣಗಳಲ್ಲಿ 384 ಗೆಜೆಟೆಡ್ ಪ್ರೊಬೇಷನರ್ಸ್ಗಳ ಆಯ್ಕೆ, ಅಲ್ಲಿ ಆಗಿರ್ತಕ್ಕಂಥದ್ದು ಭಾಷಾಂತರದಿಂದ ಆಗಿರ್ತಕ್ಕಂಥ ಗೊಂದಲ, ಮತ್ತು 25 ಜನ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವರು ಆಗಿರ್ತಕ್ಕಂಥ ಆಯ್ಕೆ, ಇವೆರಡೂ ಕೋರ್ಟ್ಗೆ ಹೊರಟೋಗ್ಬಿಟ್ಟಿದ್ದಾವೆ. ಅನ್ಫಾರ್ಚುನೇಟ್ಲಿ ಈ ಕೋರ್ಟ್ನಲ್ಲಿ ಏನು ಇತ್ಯರ್ಥ ಆಗಿಲ್ಲ. ಆ ಇತ್ಯರ್ಥ ಆಗದೇ ಇರೋದ್ರಿಂದ ಸಬ್ಜುಡಿಸ್ ಆಗೋ ಸಾಧ್ಯತೆ ಇದೆ. ಆ ಕಾರಣದಿಂದ ನಾನು ಈಗ ಏನನ್ನೂ ತೀರ್ಮಾನ ಮಾಡಲ್ಲ. ಯಾಕಂದರೆ ಹಿಂಗೇ ಕೊಡಿ ಅಂತ ಸೂಚನೆ ಕೊಡೋಕ್ಕೆ ಕಷ್ಟ ಆಗ್ತದೆ. ಆದರೆ ಮೀಟಿಂಗ್ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ವಿರೋಧ ಪಕ್ಷದವರು ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಇದು ಕೊಡ್ತಾರೆ ಅದನ್ನು ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಅವ್ರ ಸೂಚನೆಗಳನ್ನು ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ ಆಗಬೇಕು. ಯಾವುದೇ ಸರ್ಕಾರಕ್ಕೆ ಇದು ಅವಮಾನ ಮಾಡ್ತಕ್ಕಂಥದ್ದು. ಮತ್ತು ಪರೀಕ್ಷೆಗೆ ಅಪಿಯರ್ ಆದಂಥ ಅಭ್ಯರ್ಥಿಗಳು ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಇದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಇವರು ಇನ್ನೂ ಈಗಲೂ ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಏನು ಸೂಚನೆ ಕೊಡಬೇಕು ಇದಕ್ಕೆ ಇವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನವ್ರಿಗೆ ಅಂತಕ್ಕಂಥದ್ದನ್ನು ಮಾಡ್ತೇವೆ ಅಂಥೇಳಿ ನಾನು ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹುಶಃ ಅವರು ಏನು
ನಿರ್ದಿಷ್ಟವಾಗಿ ಯಾವುದೂ ಹೇಳಿಲ್ಲ. ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ನಾನು. ಯಾವುದು ಹೇಳ್ತೀನಿ ನಾನು ಬೇಕು ಮತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ. ಕೋರ್ಟ್ ನಲ್ಲಿ ಇದೆ. ಇಲ್ಲ ಅದು ಇಲ್ಲ ಸರ್. ಕೂತ್ಕೊಳ್ಳಿ ಅಶೋಕ್. ಅದೇ ಯಾವ್ದಿದೆ ನೀವು ಹಳೇದ್ರದ್ದು BW ಇದು ವಾಟರ್ ಸಪ್ಲೈ ಇರೋದು ಇಲ್ಲ ಇದ್ರದ್ದು ಇಲ್ಲ ಸರ್. ಇದು ಇದೆ. ಇಲ್ಲ ಇದ್ರದ್ದು ಕೇಸ್ ನಂಬರ್ ಹೇಳ ಇದೇನ KTಗೆ ಎರಡೂ ಇದೆ. ಮರುಪರೀಕ್ಷೆಗೆ ಸ್ಟೇ ಕೊಟ್ಟಿದ್ದಾರಾ ಸರ್? ಸ್ಟೇ ಕೊಟ್ಟಿಲ್ಲ. ಸ್ಟೇ ಬಟ್ ಏನು ಹೇಳಿದ್ನಲ್ಲ ನಾನು, ಇದು 15 ಜನ ಇದ್ರದ್ದು ನಾವು ತೀರ್ಮಾನ ಮಾಡುವವರೆಗೆ ಮುಂದೆ ಏನು ಮಾಡಬಾರ್ದು ಅಂತ ಅನ್ನೋದು ಎರಡನೇ ಕೇಸ್ನಲ್ಲಿ. ಮೊದಲನೇ ಕೇಸ್ನಲ್ಲಿ KITನಲ್ಲಿ ಏನೂ ಕೊಟ್ಟಿಲ್ಲ, 384ರಲ್ಲಿ ಏನೂ ಕೊಟ್ಟಿಲ್ಲ. ಅದರಿಂದ ಈಗಾಗಲೇ ಒಂದು ಮರುಪರೀಕ್ಷೆ ಆಗ್ಬಿಟ್ಟದೆ. ಎರಡನೇ ಪರೀಕ್ಷೆಗೆ ಅಪಿಯರ್ ಆಗಿದ್ದಾರೆ. ಇದು ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸು KITನಲ್ಲಿ OA 285/2025 OA 285/308/2025 ಈ ಕೇಸ್ನಲ್ಲಿ ಸ್ಟೇ ಕೊಟ್ಟಿಲ್ಲ, ಬಟ್ ಪೆಂಡಿಂಗ್ ಇದೆ, ಮ್ಯಾಟರ್ ಪೆಂಡಿಂಗ್ ಇದೆ. ಅದರಿಂದ ಮರುಪರೀಕ್ಷೆ ಮಾಡೋಕ್ಕಾಗಲ್ಲ, ನಂಬರ್ 1. ನಂಬರ್ 2, ನೀವು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಇಷ್ಟಿಷ್ಟು ರೇಟ್ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಅಸಿಸ್ಟೆಂಟ್ ಕಮಿಷನರಿಗೆ ಇಷ್ಟು, ತಹಸೀಲ್ದಾರ್ರಿಗೆ ಇಷ್ಟು, DYSPಗೆ ಇಷ್ಟು, ಎಕ್ಸೈಸ್ ಇನ್ಸ್ಪೆಕ್ಟ್ರಿಗೆ ಇಷ್ಟು ಅಂತ ಎಲ್ಲೆಲ್ಲ ಹೇಳಿದ್ದೀರಿ. ಕಮರ್ಷಿಯಲ್ ಟ್ಯಾಕ್ಸ್ನವ್ರಿಗಿಷ್ಟು ಅವೆಲ್ಲ ಹೇಳಿದ್ದೀರಿ. ನಂಗೆ ಗೊತ್ತಿಲ್ಲ. ಮತ್ತು ಅಲ್ಗಳೆಯೋದು ಇಲ್ಲ. ಅದನ್ನು ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು ಅಲ್ಗಳೆಯೋದು ಇಲ್ಲ. ಇಷ್ಟನ್ನು ಹೇಳಿ ನಾನು ಅವರು ಎತ್ತಿರ್ತಕ್ಕಂಥ ಉತ್ತರ ಪ್ರಶ್ನೆಗಳಿಗೆ 69ರಲ್ಲಿ ಚರ್ಚೆ ಪ್ರಾರಂಭ ಮಾಡಿದರೆ ಅದಕ್ಕೆ ಉತ್ತರ ನೀಡಿದ್ದೇನೆ. ಆಯ್ತಾ ಪ್ರೇಯರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.